ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ರೀತಿ ಟ್ರೆಂಡಿಂಗ್ ಇರೋವಂಥ ಡಿಸೈನ್ದು ಹೇಗೆ ನಾನು ಕಟಿಂಗ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋನ ಹಾಕಿದ್ದೆ. ಇವಾಗ ನಾನು ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೊ ಒಂದು 40 ನಿಮಿಷದಲ್ಲೆಲ್ಲ ಈ ಡಿಸೈನ್ನ 40-45 ನಿಮಿಷದಲ್ಲೆಲ್ಲ ಈ ಡಿಸೈನ್ನ ನೀವು ಸ್ಟಿಚ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಬ್ಯಾಕ್ ಪಾರ್ಟ್ ಈ ರೀತಿ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದರದ್ದು ಕಟಿಂಗ್ ವಿಡಿಯೋ ಬಂದು ನಾನು ಹಾಕಿದ್ದೀನಿ ನೋಡಿ. ಸೊ ಇಲ್ಲ ಅಂತಂದರೆ ನಾನು ಈ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಲಾಸ್ಟಲ್ಲಿ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಫಸ್ಟು ಕಟಿಂಗ್ ವಿಡಿಯೋನ ನೋಡಿ, ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋನ ನೋಡಿ. ಸೊ ನಾವು ಈ ರೀತಿ ವಿ ಶೇಪ್ನ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ನೀಟಾಗಿ 1/4 ಇಂಚಷ್ಟು ಫಸ್ಟ್ ಕೆಳಗಡೆ ಬೆನ್ನಿನ ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ವಿ. ಅದಾದಮೇಲೆ ಈ ರೀತಿ ನೀಟಾಗಿ ಆ ವಿ ಶೇಪ್ ಹೇಗಿರುತ್ತೆ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಗೊತ್ತಾಯ್ತಲ್ವಾ, ಇದು ನೋಡಿ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಒಂದು 1/4 ಇಂಚಷ್ಟು ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿ ಬೇಕು ಅಂದರೆ ನೀವು ಕ್ಲೋಸ್ ಕೂಡ ಮಾಡ್ಕೋಬೋದು. ಯಾಕಂತಂದರೆ ಇದು ಬಂದು ಬೋಟ್ನೆ ಕಳ್ತೆಗೆ ಕಟ್ ಮಾಡಿರೋದ್ರಿಂದ ಕ್ಲೋಸ್ ಬೇಕು ಅಂತಂದರೆ ನೀವು ಕ್ಲೋಸ್ ಆಗಿ ಕೂಡ ಮಾಡ್ಕೋಬೋದು. ಸೊ ಎಕ್ಸ್ಟ್ರಾ ಇರೋವಂಥ ಪೀಸನ್ನೆಲ್ಲ ಈ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಡಿ. ಕಟಿಂಗ್ ಮಾಡಿಕೊಂಡು ವಿ ಶೇಪ್ ಎಲ್ಲಿದೆ ಅಲ್ಲಿ ಒಂದು ಕಟ್ ಕೊಡಬೇಕಾಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ವಿ ಶೇಪ್ ಎಲ್ಲಿರುತ್ತೆ ಅಲ್ಲಿಗೆ ಒಂದು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಸೊ ಕಟಿಂಗ್ ಮಾಡಿಕೊಂಡು ಹೀಗೆ ಉಲ್ಟಾ ತಿರುಗಿಸ್ಕೊಳ್ಳಿ ನೋಡಿ. ಹೀಗೆ ಇನ್ನೌಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ವಿ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ಬೇಗನೆ ಸ್ಟಿಚ್ ಮಾಡ್ಕೋಬೋದು. ಏನು ಗೊತ್ತಾ, ಯಾವುದೇ ಒಂದು ಡಿಸೈನ್ ಆದರೂ ಕೂಡ ಒಂದು ಸಲ ಸ್ಟಿಚ್ ಮಾಡೋವರೆಗೂ ಕೂಡ ಅಷ್ಟೇ ನಿಮಗೆ ಕಷ್ಟ ಅನಿಸೋದು. ಒಂದು ಸಲ 2 ಸಲ ಸ್ಟಿಚ್ ಮಾಡ್ತು ಅಂತಂದರೆ ತುಂಬಾ ಈಸಿಯಾಗಿ ನೀವು ಕೂಡ ಮಾಡ್ಬೋದು. ಇವಾಗ ಯಾವುದಾದ್ರೂ ಒಂದು ಡಿಸೈನ್ ನೀವು ಕಲಿತಾ ಇದ್ದೀರಾ ಅಂತಂದರೆ ಫಸ್ಟು ಒಂದು 2 ಬ್ಲೌಸ್ ಅದೇ ಡಿಸೈನ್ನೇ ಸ್ಟಿಚ್ ಮಾಡಿ. ಯಾರಾದರೂ ನೀವೇ ಡಿಸೈನ್ ಸ್ಟಿಚ್ ಮಾಡಿ ಅಂತ ಹೇಳಿರ್ತಾರೆ ಅಲ್ವಾ, ಸೊ ಅವ್ರಿಗೇನು ಮಾಡಿ ಅಂತಂದರೆ ನೀವು ಇವಾಗ ಏನು ಕಲ್ತಿರ್ತೀರಾ ಅದೇ ಡಿಸೈನ್ ಒಂದು 2 ಸಲ ಸ್ಟಿಚ್ ಮಾಡಿಬಿಡಿ. ಅವಾಗೇನಾಗುತ್ತೆ, ನಿಮಗೆ ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಹಾಗೆಯೇ ಡಿಸೈನ್ ಅದು ಈಸಿ ಅನ್ನೋದು ಕೂಡ ಆಗುತ್ತೆ. ಇವಾಗ ವಿ ಶೇಪಲ್ಲಿ ನಾವು ಇನ್ಔಟ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಈ ರೀತಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳಿ. ಸೊ ನೋಡಿ, ವಿ ಅನ್ನೋದು ರೆಡಿ ಆಯಿತು. ಇದಾದಮೇಲೆ ಕೆಳಗಡೆನೂ ಕೂಡ ನೀಟಾಗಿ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಸೊ ಇದರಿಂದ ಸ್ಟಿಫಾಗಿ ಕೂರುತ್ತೆ. ಬಟ್ಟೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋ ಥರ ಮಾಡಬೇಡಿ. ನೀವು ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂತಂದರೆ ನಿಮಗೆ ಈ ರೀತಿ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದನ್ನು ಕೊಡಬೇಕು ಬ್ಲೌಸಲ್ಲಿ. ಸೊ ಪರ್ಫೆಕ್ಟ್ ಫಿನಿಶಿಂಗ್ ಕೊಡ್ತು ಅಂತಂದರೆ ಮಾತ್ರ ನೀವು ಬ್ಲೌಸ್ನಲ್ಲಿ ಪರ್ಫೆಕ್ಟ್ ಟೈಲರ್ ಆಗೋದಕ್ಕೆ ಸಾಧ್ಯ. ಈ ರೀತಿ ನೀಟಾಗಿ ಬಟ್ಟೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ರೀತಿ ಇಟ್ಕೊಂಡು ಸೈಡಲ್ಲೆಲ್ಲ ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ಕಡೆ ಸೈಡಲ್ಲೂ ಕೂಡ ಅಷ್ಟೇ ನೋಡಿ, ಹೀಗೆ ಸ್ವಲ್ಪ ಕೈಯಲ್ಲಿ ಈ ರೀತಿ ಅಂದ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಅವಾಗೇನಾಗುತ್ತೆ, ಬಟ್ಟೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ತೆಳು ಸೀರೆಗಳಾದರೆ ಏನಾಗುತ್ತೆ, ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಲೈನಿಂಗಿಂತ ಮೇನ್ ಫ್ಯಾಬ್ರಿಕ್ ಬಂದು ಜಾಸ್ತಿ ಆಗಿಬಿಡುತ್ತೆ. ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಕೈಯಲ್ಲಿ ಈ ರೀತಿ ನೀಟಾಗಿ ಅಂದ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಓಕೆನಾ. ಇದಾದಮೇಲೆ ಇವಾಗ ಬ್ಯಾಕಲ್ಲಿ ಕೂಡ ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರ ನೇರಕ್ಕೇನೆ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ಕೂಡ 1/2 ಇಂಚ್ಗಿಂತ ಜಾಸ್ತಿ ಹಿಡಿಯೋದಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ನಾರ್ಮಲ್ ಬ್ಲೌಸ್ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈ ರೀತಿ ಬ್ಲೌಸ್ ಆದರೆ ಉಕ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಇವಾಗ ಬಾರ್ಡರ್ ನಮಗೆ ಫ್ರಂಟಲ್ಲಿ ಬಾರ್ಡರ್ ಬೇಕಲ್ವ, ಬ್ಯಾಕಲ್ಲಿ ವಿ ನೆಕ್ಗೆ ಬಾರ್ಡರ್ ಬೇಕಲ್ವ, ಈ ಕಡೆ ಸೈಡ್ ಇರೋವಂಥ ಬಾರ್ಡರ್ ಬಂದು ಫ್ರಂಟ್ಗೆ ಹಾಕೋದಕ್ಕೆ ತಗೊಳ್ತೀನಿ. ಸೊ ಅದರಿಂದ ಕೆಳಗಡೆ ಇರೋವಂಥ ಬಾರ್ಡರ್ ಬಂದು ವಿ ನೆಕ್ ಹಾಕ್ತೀನಿ. ಈ ರೀತಿ ಡಬಲ್ ಬಾರ್ಡರ್ ಕೊಟ್ಟಾಗ ಈ ರೀತಿ ಸಪ್ರೇಟ್ ಕಟ್ ಮಾಡ್ಕೊಳ್ಳಿ. ಅಥವಾ ಒಂದೇ ಬಾರ್ಡರ್ ಏನಾದರೂ ಕೊಟ್ಟಿದ್ದಾರೆ ನಿಮಗೆ ಅಂತಂದರೆ ಅದನ್ನು ಅರ್ಧ ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ಹಾಕ್ಕೊಳ್ಳಿ. ಸೊ ಇನ್ನರ್ಧ ಕಟ್ ಮಾಡಿಕೊಂಡು ನೀವು ಫ್ರಂಟಲ್ಲಿ ಹಾಕೋಬೋದು. ಫಸ್ಟ್ ಈ ರೀತಿ ಒಂದು 1/4 ಇಂಚಷ್ಟು ಮಡಚಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈ ರೀತಿ ವಿ ಶೇಪಲ್ಲಿ ಇಟ್ಟಿರ್ತೀವಿ ಅಲ್ವಾ, ಅದನ್ನು ನೋಡಿ 1/4 ಇಂಚಷ್ಟು ಫೋಲ್ಡಿಂಗ್ ಮಾಡಿದ್ದೀನಿ ನಾನು. ನೋಡಿ ತೋರಿಸ್ಕೊಡ್ತೀನಿ ಇವಾಗ ನೋಡಿ. ಒಳಗಡೆಗೆ 1/4 ಇಂಚಷ್ಟು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ತಾ ಬನ್ನಿ. 1/4 ಇಂಚಷ್ಟಿಗೆ ಫೋಲ್ಡ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಕೂಡ 1/4 ಇಂಚು ಬಿಟ್ಕೊಳ್ಬೇಕು, ಆ ಕಡೆ ಸೈಡ್ ಕೂಡ 1/4 ಇಂಚು ಬಿಟ್ಕೋಬೇಕು. ಸೊ ಕೆಳಗಡೆ ಬಂದು 1/2 ಇಂಚು ಬಿಡ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಕ್ಯಾನ್ವಾಸ್ ಕೂಡ ಬೇಡ, ಹಾಗೆ ಯಾವುದೇ ರೀತಿ ಲೈನಿಂಗ್ ಕೂಡ ಬೇಡ. ಈಸಿಯಾಗಿ ನೀವು ಮಾಡ್ಕೋಬೋದು. ಓಕೆನಾ. ಇದಾಯ್ತಲ್ವ. ಇದಾದಮೇಲೆ ನೋಡಿ, ಅಲ್ಲೂ ಕೂಡ ಆ ಕಡೆ ಸೈಡು ಕೂಡ ಅಷ್ಟೇ 1/4 ಇಂಚಷ್ಟು ಬಟ್ಟೆನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟ್ರೈಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಇರೋವಂಥ ಡಿಸೈನ್ಸು ಇದು. ಸೊ ಯಾರು ಕೂಡ ಟ್ರೈ ಮಾಡದೇ ಇರಬೇಡಿ.
ಎಲ್ಲರೂ ಕೂಡ ಒಂದು ಸಲ ಯಾವುದಾದ್ರೂ ಹೊಸ ಟ್ರೆಂಡಿಂಗ್ ಬಂತು ಅಂದರೆ ಅಲ್ಲೇ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಅದು ಹಳೇದಾಗೋವರೆಗೂ ಇದ್ದು ಆಮೇಲೆ ಸ್ಟಿಚ್ ಮಾಡಿಕೊಂಡು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಹೊಸ ಡಿಸೈನ್ ಯಾವುದಾದ್ರೂ ಬಂತು, ನೀವೇ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಹೊಸ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕಟಿಂಗಲ್ಲಿ ಏನು ಗೊತ್ತಾ, ನಾವು ಯಾವುದು ಕಟಿಂಗ್ ನಾವು ಮಾಡ್ತೀವಿ ಅದೇ ಹೊಸ ಡಿಸೈನ್ ಆಗುತ್ತೆ. ಸೊ ಕೂತ್ಕೊಂಡು ಕ್ರಿಯೇಟಿವಿಟಿಯಾಗಿ ಏನು ಯೂಸ್ ಮಾಡಿಕೊಂಡು ನೀವು ಮಾಡ್ತಾ ಹೋಯ್ತು ಅಂತಂದರೆ ನೀವು ಬೆಸ್ಟ್ ಟೈಲರ್ ಆಗ್ಬೋದು. ಓಕೆನಾ. ಈ ಕಡೆ ಸೈಡ್ ಕೂಡ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಅದನ್ನು ಕೂಡ ಅಷ್ಟೇ ಹೀಗೆ ಇಟ್ಕೊಂಡು ನೋಡಿ, ಅದ್ರ ಮೇಲ್ಗಡೆನೇ ಇಟ್ಕೊಳ್ಬೇಕು. ಸೊ ನಾನು ಆ ಕಡೆ ಶೇಪ್ ಯಾವ ರೀತಿ ಇದೆ ಅದೇ ರೀತಿ ಶೇಪಲ್ಲಿ ಇದನ್ನು ಕೂಡ 1/4 ಇಂಚಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ವಿ ಶೇಪ್ ಹೇಗಿರುತ್ತೆ ಹಾಗೇ ಸ್ವಲ್ಪ ಈ ಕಡೆ ಕೆಳಗಡೆ ಬಂದು ಕ್ರಾಸಾಗಿ ತಗೊಂಡಿದ್ದೀನಿ. ಸೊ ಫಸ್ಟ್ ನೋಡಿದ್ರಲ್ವ, ಆ ರೀತಿ ಕ್ರಾಸಾಗಿ ತಗೊಂಡಿದ್ದೀನಿ ಅಷ್ಟೇ. ಅದೇನಾದರೂ ಮಾರ್ಕ್ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡ್ಬಿಟ್ಟು ಬೇಕಾದರೆ ನೀವು ಇದನ್ನು ಹಾಕ್ಕೊಳ್ಳಿ. ಯಾರಾದರೂ ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇರೋರು, ನನಗೆ ಗೊತ್ತಾಗೋದಿಲ್ಲ ಅಂತ ಅನ್ನೋರು ಆ ರೀತಿ ಕೂಡ ಮಾಡ್ಬೋದು. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ಗೆ ನೀವು ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈಗ ನೋಡಿ, ಎರಡೂ ಸೈಡ್ ಕೂಡ ಬಾರ್ಡರ್ ಅಟ್ಯಾಚ್ ಆಗೋಯ್ತು. ಒಂದು 10 ನಿಮಿಷದಲ್ಲೆಲ್ಲ ಇದು ಡಿಸೈನ್ ಯೂನಿಕ್ಕಾಗೂ ಕೂಡ ಕಾಣಿಸುತ್ತೆ, ಹಾಗೆಯೇ ಅಮೌಂಟ್ ಕೂಡ ಜಾಸ್ತಿ ತಗೋಬೋದು ನೀವು. ಓಕೆನಾ. ಇದು ನೋಡಿ, ಇವಾಗ ನೀಟಾಗಿ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ನಾನು ನಾರ್ಮಲ್ ಬ್ಲೌಸಿಗೆ ಬಂದು 500 ರೂಪಾಯಿನ ತಗೋತೀನಿ. ಈ ರೀತಿ ಕಟ್ ವರ್ಕ್ ಹಾಕಿ ಬ್ಯಾಕ್ ಈ ರೀತಿ ವೀಗ್ ನೆಕ್ ಇಟ್ಟು ಬಾರ್ಡರ್ ಏನಾದರೂ ಅಟ್ಯಾಚ್ ಮಾಡ್ತು ಅಂತಂದರೆ 300 ರೂಪಾಯಿನ ತಗೋತೀನಿ ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆ. ಇದಕ್ಕೆ ನಾನು 550 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ 250 ರೂಪಾಯಿ ಬಂದು ನಮಗೆ ಎಕ್ಸ್ಟ್ರಾ ಚಾರ್ಜು, ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜನ್ನ ನೀವು ಅದನ್ನು ಕೂಡ ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಡ್ತೀನಿ ನಾನು. ಯಾವ ರೀತಿ ನಾವು ಚಾರ್ಜಸ್ನ ತಗೋಬೇಕು ಎಲ್ಲ ಬ್ಲೌಸ್ಗೂ ಕೂಡ ಯಾವ ರೀತಿ, ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೆ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ಮಾಡ್ತೀನಿ. ಬಿಗಿನರ್ಸ್ಗೆ ಅದು ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ಕೂಡ ಮಾಡ್ತೀನಿ. ಹಾಗೆಯೇ ಕೆಳಗಡೆ ಕೂಡ ಮತ್ತೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ವಿ ನೆಕ್ ಅನ್ನೋದು ರೆಡಿ ಆಯಿತು. ಇಲ್ಲಿಗೆ ನೀವು ದಾರ ಬೇಕು ಅಂತಂದರೆ ದಾರ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಉಕ್ಸ್ ಬೇಕು ಅಂತಂದರೂ ಕೂಡ ಉಕ್ಸ್ ಕೂಡ ಹಾಕೋಬೋದು. ನೋಡಿದ್ರಲ್ವ, ಎಕ್ಸ್ಟ್ರಾ ದಾರನ ಎಲ್ಲನೂ ಕೂಡ ನೀವು ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡಿ ತೆಗೆದುಬಿಡಿ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ತೆಗಿತೀನಿ ಅಂತಂದರೆ ಅದು ಆಗೋದಿಲ್ಲ, ಫಸ್ಟೇ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ, ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸಸ್ ಕಟ್ಗೆ ಏನು ಮಾಡಬೇಕು ಅಂತಂದರೆ ಆ ಕಡೆ ಈ ಕಡೆ ಆಪೋಸಿಟ್ ಸೈಡು ನಾನು ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಗೊತ್ತಾ, ಸೀದಾ ಮೇಲ್ಗಡೆ ಈ ಲೈನಿಂಗ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಉಲ್ಟಾ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಯಾಕಂತಂದರೆ ಇದನ್ನು ಇನ್ನೌಟ್ ಮಾಡೋದಿಲ್ಲ ನಾವು. ಸೊ ಹಾಗಾಗಿ ಏನು ಮಾಡಿ ಅಂದರೆ, ಇವಾಗಂತೂ ಈ ಸೀರೆ 2 ಸೈಡ್ ಕೂಡ ಒಂದೇ ಥರ ಇದೆ, ಒಂದೇ ಥರ ಇಟ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಉಲ್ಟಾ ಸೀದಾ ಇತ್ತು ಅಂತ ಅಂದರೆ ನೀವು ಉಲ್ಟಾ ಮೇಲ್ಗಡೆ ಅದನ್ನು ಪೀಸ್ ಇಟ್ಕೋಬೇಕು. ಇದು ಎರಡು ಹಿಂಗೆ ಆಪೋಸಿಟ್ ಬರಬೇಕು. ನೋಡಿ, ನಾನು ತೋರಿಸ್ದೆ ಅಲ್ವಾ, ಆ ರೀತಿ ಆಪೋಸಿಟ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟ್ ನಾವು ಸ್ಟಿಚಿಂಗ್ ಮಾಡೋದಷ್ಟೇ. ಪ್ರಿನ್ಸಸ್ ಕಟ್ಟೋದು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ, ಅದನ್ನು ಉಲ್ಟಾ ತಿರುಗಿಸಲ್ಲ ಅಲ್ವಾ, ಅದಕ್ಕೋಸ್ಕರ ನೀವು ಉಲ್ಟಾ ಮೇಲ್ಗಡೆನೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ ಅಲ್ವಾ. ಉಲ್ಟಾ ಮೇಲ್ಗಡೆ ಇಟ್ಟು ನಾವು ಲೈನಿಂಗ್ ಸ್ಟಿಚ್ ಮಾಡಿದಾಗ ಈ ರೀತಿ ತಗೊಂಡಾಗ ಏನಾಗುತ್ತೆ, ಉಲ್ಟಾ ತಿರುಗಿಸಿದಾಗ ನೋಡಿ ಅಲ್ಲಿ ಸೀದಾ ಬಂತು. ಇವಾಗ ಕ್ಲಿಯರಾಗಿ ಅರ್ಥ ಆಯ್ತಲ್ವಾ. ಇದಿಷ್ಟು ರೆಡಿ ಆಯಿತು. ಇದು ರೆಡಿ ಆದಮೇಲೆ ಇವಾಗ ಮಧ್ಯದಲ್ಲೂ ಪೀಸು ಕೂಡ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇನ್ನೌಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಇನ್ನೌಟ್ ಮಾಡ್ಕೊಳ್ಳೇಬೇಕು. ಫಸ್ಟ್ ಈ ರೀತಿ ನೆಕ್ ಹತ್ರ ಯಾವ ಶೇಪಲ್ಲಿರುತ್ತೆ ಆ ಶೇಪಲ್ಲಿ ನಾನು ನಾರ್ಮಲಾಗಿ ಡೈಮಂಡ್ ಶೇಪು ಆಲ್ರೆಡಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಕಟ್ ಮಾಡ್ಕೊಂಡಾದಮೇಲೆ ಬೇಕಾದರೆ ನಾವು ಅದನ್ನು ಮತ್ತೆ ಸ್ಟಿಚ್ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು, ಸೊ ಫಸ್ಟು ಡೈಮಂಡ್ ಶೇಪ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೆದುಬಿಡಿ. ಸೊ ಅಲ್ಲಿಗೆ ಒಂದೊಂದು ನಾಚ್ ಹಾಕೊಳ್ಳಿ. ಮೂಲೆ ಇರೋ ಕಡೆ ನೀವು ಒಂದೊಂದು ನಾಚ್ ಹಾಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ. ಇವಾಗ ಇದ್ರ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕೊಳ್ತಾ ಬನ್ನಿ. ಸೊ ನಾರ್ಮಲ್ ಬ್ಲೌಸ್ಗಿಂತ ಪ್ರಿನ್ಸಸ್ ಕಟ್ ಏನಕ್ಕೆ ಈಸಿ ಆಗುತ್ತೆ ಅಂತಂದರೆ, ನಿಮಗೆ ಯಾವುದೇ ರೀತಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಿರೋದಿಲ್ಲ. ಹಾಗೆಯೇ ತುಂಬಾ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಡಾಟ್ ಹಿಡಿಯೋಂಗಿಲ್ಲ, ಏನಿಲ್ಲ ಅಲ್ವಾ. ಸೊ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಅಮೌಂಟ್ ಕೂಡ ಜಾಸ್ತಿ ತಗೋಬೋದು. ನೀವು 1-2 ಬ್ಲೌಸ್ ಹೊಲಿಯೋ ತನಕ ನಿಮಗೆ ಕಷ್ಟ ಅನಿಸುತ್ತೆ, ಹಾಗೆ ಕನ್ಫ್ಯೂಸ್ ಆಗುತ್ತೆ. 1-2 ಬ್ಲೌಸ್ ಹೊಲಿತು ಅಂತಂದರೆ ನಿಮಗೆ ಐಡಿಯಾ ಬರುತ್ತೆ. ಪ್ರತಿಯೊಂದು ಕೆಲಸನೂ ಅಷ್ಟೇ, ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನಿಮಗೆ ಅದು ಕೆಲಸ ಸುಲಭ ಅಂತಲೇ ಅನಿಸುತ್ತೆ.
ಸೊ ನೋಡಿ ಇದು ಇವಾಗ ರೆಡಿ ಆಯಿತು. ಇದನ್ನು ರೆಡಿ ಆದಮೇಲೆ ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಪೀಸ್ ಎಲ್ಲನೂ ನಿಮ್ಗೇನು ಗೊತ್ತಾ, ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಮನೇಲಿ ಇರ್ತಾರೆ ಅಂತಂದರೆ ಈ ರೀತಿ ಸ್ಟಿಚ್ ಮಾಡಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಇನ್ನೊಂದು ಕತ್ರಿ ಕೊಟ್ಟರೆ ಈ ಎಕ್ಸ್ಟ್ರಾ ಪೀಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡಿ ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡಿ ಕೊಟ್ಟರೆ ನಾವು ಅಡ್ಜೈಂಟ್ ಮಾಡಿಬಿಟ್ರೆ ಬೇಗನೆ ಸ್ಟಿಚ್ ಆಗೋಗುತ್ತೆ. ಸೊ ಇವಾಗ ನಾನು ಅವತ್ತು ತೋರಿಸಿದ್ದೆ ನನ್ನ ವೀಡಿಯೋ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಹಾಕಿದ್ದೀನಿ ಅಲ್ವಾ, ಅದರಲ್ಲಿ 27 ಬ್ಲೌಸು ಅಥವಾ 30 ಬ್ಲೌಸ್ ಏನೋ ಸ್ಟಿಚ್ ಮಾಡೋದಿತ್ತು. ಎಲ್ರಿಗೂ ಕೂಡ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ಮತ್ತೆ ಇವಾಗ ಮದುವೆ ಬ್ಲೌಸಸ್ ಇದೆ, ಅದನ್ನು ಸ್ಟಿಚ್ ಮಾಡಬೇಕು ಅಷ್ಟೇ. ಸೊ ನೋಡಿ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೇಲ್ಗಡೆ ಪಾರ್ಟ್ ಬಂದು ಮೇಲ್ಗಡೆಗೆ ಬರಬೇಕು, ಆ ರೀತಿ ಒಂದು ಕತ್ರಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ನಾಚ್ ಹಾಕೊಳ್ಳಿ ಅಂತ ಹೇಳಿದೆ. ಸೊ ನೋಡಿ ಎಷ್ಟು ನೀಟಾಗಿ ಪ್ರಿನ್ಸಸ್ ಕಟ್ ಅನ್ನೋದು ಬಂತಲ್ವ. ಅದು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಈ ರೀತಿ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಕಡೆ ಪಾರ್ಟ್ದ ಅಂತ ಯಾವುದೇ ರೀತಿ ಕನ್ಫ್ಯೂಸ್ ಇರೋದಿಲ್ಲ. ಹೆಂಗಿದ್ರು ನಾಚ್ ಹಾಕಿರ್ತೀರಲ್ವ, ಸೊ ಅದನ್ನು ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕೊಳ್ಳಿ ಎರಡಕ್ಕೂ ಕೂಡ. ಇದನ್ನು ನೀವು ಓವರ್ಲಾಕ್ ಮಷಿನ್ ಇತ್ತು ನಿಮ್ಮ ಹತ್ರ ಅಂತಂದರೆ ನಾವು ಸ್ಟಿಚ್ ಮಾಡಿರೋ ಅಂಥದ್ದನ್ನು ಓವರ್ಲಾಕ್ ಮಾಡ್ಕೊಳ್ಳಿ. ಸೊ ನನ್ನ ಮಷಿನ್ ಇರೋದ್ರಿಂದ ಓವರ್ಲಾಕ್ ಮಾಡಿಕೊಡ್ತೀನಿ. ಸೊ ನೋಡಿ ಈ ರೀತಿ ಓಪನ್ ಮಾಡಿದ್ರೆ ನೀಟಾಗಿ ನಿಮಗೆ ಪ್ರಿನ್ಸಸ್ ಕಟ್ ಅನ್ನೋದು ತುಂಬಾ ನೀಟಾಗಿ ರೆಡಿ ಆಯ್ತಲ್ವ. ಇದಾದಮೇಲೆ ಇವಾಗ ನಾವು ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಬಾರ್ಡರ್ ಅಟ್ಯಾಚ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಸೊ ಇದರಲ್ಲಿ ನಾನು ಆಲ್ರೆಡಿ ಪ್ರಿನ್ಸಸ್ ಕಟ್ಟು ಆ ಕಡೆ ಈ ಕಡೆ ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಸೊ ನಾವು ಬಾರ್ಡರ್ ಅಟ್ಯಾಚ್ ಮಾಡಬೇಕು ಅಂತಂದರೆ ಅದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ಫಸ್ಟು ಬಾರ್ಡರ್ ಕಟ್ ವರ್ಕ್ ಇರುತ್ತೆ ಅಲ್ವಾ, ಫಸ್ಟ್ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಅದಾದಮೇಲೆ ಮಾಡಬೇಕಿತ್ತು. ನಾನು ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಅದ್ರ ಮೇಲ್ಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು ಬಾರ್ಡರ್ ಚಿಕ್ಕದಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, 2 ಬಾರ್ಡರ್ನೂ ಕೂಡ ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾರ್ಡರ್ ಏನಾದರೂ ದೊಡ್ಡದಾಗಿತ್ತು ಅಂತಂದರೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದೇನಾಯಿತು ಅಂತಂದರೆ ಚಿಕ್ಕದು ಬಾರ್ಡರ್ ಅಲ್ವಾ, ಇಲ್ಲಿ ಕಟ್ ವರ್ಕ್ ಏನಾದರೂ ಮಾಡ್ತು ಅಂತಂದರೆ ಅದು ಶೇಪ್ ನಮಗೆ ಕಾಣಿಸೋದಿಲ್ಲ. ಸೊ ಹಾಗೆಯೇ ಫೋಟೋದಲ್ಲಿ ಕಳಿಸಿರೋ ಅಂಥ ಡಿಸೈನ್ ಕೂಡ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಈ ರೀತಿ 2 ಬಾರ್ಡರ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ಬಾರ್ಡರ್ನು ಅಟ್ಯಾಚ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಮತ್ತೆ ಅದ್ರ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಇವಾಗ ಬಾರ್ಡರ್ ಕೂಡ ನಿಮಗೆ ದೊಡ್ಡದಾಗಾಯಿತು. ಇವಾಗ ಡಿಸೈನ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ಹೇಳಿದ್ದು, ಯಾರ್ದೆಲ್ಲ ಬಾರ್ಡರ್ ಏನಾದರೂ ಚಿಕ್ಕದಿರೋ ಅಂಥ ಸ್ಯಾರಿಗಳಾದರೆ ನೀವು ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ 2 ಸೈಡ್ ಕೂಡ ರೆಡಿ ಆಯ್ತಲ್ವಾ. ಸೊ ಇವಾಗ ಇದನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಪ್ರಿನ್ಸಸ್ ಕಟ್ಟಲ್ಲಿ 2 ಸೈಡ್ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟಿಂಗ್ ಮಾಡಿಕೊಂಡು ಒಂದು ಅಂದಾಜು ಮೇಲೆ ಕಟ್ ಮಾಡಿಕೊಂಡೆ. ಇದಕ್ಕೆ ನಾವು ಕ್ಯಾನ್ವಾಸ್ನ ಯೂಸ್ ಮಾಡ್ಕೋಬೇಕು. ಸೊ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಅದು ಶೇಪ್ ಕೊಟ್ಟು ನಾವು ಕಟಿಂಗ್ ಮಾಡ್ಕೋಬೇಕು. ಅದನ್ನು ಕೂಡ ಈಸಿಯಾಗಿ ತೋರಿಸ್ಕೊಡ್ತೀನಿ. ಅದು ಮಷಿನ್ ಮೇಲೆ ಇಟ್ಟರೆ ಇದು ಕೂಡ ವೈಟ್ ಕಲರು, ಹಾಗೆ ಮಷಿನ್ ಕೂಡ ವೈಟ್ ಕಲರ್ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಒಂದು ಬಟ್ಟೆನ ಇಟ್ಟು ನಿಮಗೆ ಕ್ಯಾನ್ವಾಸ್ ಯೂಸ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ. ಸೊ ಇದು ನೆಕ್ ವಿಡ್ತ್ ಎಷ್ಟಿರುತ್ತೆ ಅಷ್ಟು ಅಗಲಕ್ಕೆ ಫಸ್ಟ್ ನಾವು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ಮುಂದ್ಗಡೆಗೆ ನಾವು ಡಿಸೈನ್ನ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ಮಾರ್ಕ್ ಮಾಡ್ಕೋಬೋದು. ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಎಷ್ಟು ಅಗಲ ತಗೋಬೇಕು, ಹೇಗೆ ತಗೋಬೇಕು, ನೆಕ್ ಡೀಪ್ ಎಷ್ಟಿರುತ್ತೆ ಅಷ್ಟಕ್ಕೆ ತಗೋಬೇಕಾ ಅಂತ ಡೌಟ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನೊಂದು ಸಲ ಈ ರೀತಿ ಮಾರ್ಕ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡಿರ್ತೀವಿ ಅಲ್ವಾ, ಪ್ರಿನ್ಸಸ್ ಕಟ್ವರೆಗೂ ಕೂಡ ಅದು ಡಿಸೈನ್ ಬರಬೇಕು. ಹಾಗಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ಲೆಂತಾಗಿಯೇ ತಗೊಳ್ಳಿ. ಅದಾದಮೇಲೆ ಬೇಕಾದರೆ ನೀವು ಅದನ್ನು ಕಟಿಂಗ್ ಮಾಡಿ ತೆಗಿಬೋದು. ಅದಕ್ಕೋಸ್ಕರ ಸೊ ಈ ರೀತಿ ಕರ್ವ್ ಸ್ಕೇಲ್ನ ಇಟ್ಕೊಳ್ಳಿ. ನಿಮಗೆ ಚಿಕ್ಕದಾಗಿ ಏನಾದರೂ ಬೇಕು ಅಂತಂದರೆ ಶೇಪು ಆ ರೀತಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ದೊಡ್ಡದಾಗಿ ಬೇಕು ಅಂತಂದರೂ ಕೂಡ ದೊಡ್ಡದಾಗಿ ಮಾಡ್ಕೋಬೋದು. ಸೊ ಪೆನ್ನಿಂದ ಫಸ್ಟು 1/2 ಇಂಚ್ಗೆ ಬಿಟ್ಟು ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ನಾನು ಕಳಿಸಿರೋಂಥ ಡಿಸೈನ್ ಬಂದು ಈ ರೀತಿ ದೊಡ್ಡದಾಗಿ ಸ್ಕ್ಯಾಲಪ್ ಇರೋದ್ರಿಂದ ನಾನು ದೊಡ್ಡದಾಗೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸೈಡಲ್ಲಿ ಇದು ನಿಮಗೆ ಇಲ್ಲ ಸ್ಕ್ಯಾಲಪಲ್ಲಿ ಅಂತಂದರೆ ನಿಮಗೆ ಯಾವುದು ರೌಂಡಲ್ಲಿ ಶೇಪಲ್ಲಿ ಇರುತ್ತೆ, ಅಥವಾ ಡಬ್ಬದ್ದು ಪ್ಲೇಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಶೇಪಲ್ಲಿ ಬಳೆ ಆಗಿರ್ಬೋದು, ಆ ರೀತಿ ಶೇಪ್ ಅದರಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು.
ಸೊ ನೋಡಿ ಇದು ದೊಡ್ಡದಾಗಿರೋದ್ರಿಂದ ನಾನು ಅದೇ ರೀತಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಡಿಸೈನ್ ಯಾವ ರೀತಿ ಕಳಿಸಿರ್ತಾರೆ ಕಸ್ಟಮರ್ ಅದೇ ರೀತಿ ಸ್ಟಿಚ್ ಮಾಡಿಕೊಡಿ. ನೀವು ಎಕ್ಸ್ಟ್ರಾ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಈ ಒಬ್ಬೊಬ್ಬರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಪರವಾಗಿಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅಂತ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ನಾವು ಇದನ್ನೇ ಅಲ್ವಾ ಕಳಿಸಿದ್ದು, ನೀವು ಯಾಕೆ ಚೇಂಜ್ ಮಾಡಿದ್ರಿ ಅಂತಂದಾಗ ಏನಾಗುತ್ತೆ, ನಿಮಗೆ ಬೇರೆ ಬಟ್ಟೆಗಳು ಸ್ಟಿಚ್ ಮಾಡೋದಕ್ಕೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಅವರು ಏನು ಕಳಿಸಿರ್ತಾರೆ ಅದು ಹೇಗಾದರೂ ಇರಲಿ ಡಿಸೈನು, ಅದೇ ಡಿಸೈನ್ನ ನೀವು ಸ್ಟಿಚ್ ಮಾಡಿಕೊಡಿ. ನೋಡಿ ಹೀಗೆ ಇಟ್ಕೊಂಡು ಎರಡು ಕಡೆ ಸ್ಕ್ಯಾಲಪ್ ನಿಮಗೆ ರೆಡಿ ಆಗುತ್ತೆ. ಸೊ ಈ ರೀತಿ ಸ್ಕ್ಯಾಲಪ್ನ ನೀವು ಹಾಕ್ಕೊಡ್ಬೋದು. ಸೊ ಇದನ್ನು ಬಾರ್ಡರ್ ಮೇಲ್ಗಡೆ ಇಟ್ಟು ಹೇಗೆ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ರೀತಿ ಅಷ್ಟೇ ಉದ್ದಕ್ಕೆ ಒಂದು ಲೈನಿಂಗ್ನ ತಗೊಳ್ಳಿ. ಲೈನಿಂಗ್ ತಗೊಂಡಾದಮೇಲೆ ಸೊ ನಾವು ಸ್ಕ್ಯಾಲಪಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ, ಅದನ್ನು ನೇರವಾಗಿ ಅದು ಹೇಗೆ ಸ್ಕ್ಯಾಲಪ್ ಇರುತ್ತೆ ಅದೇ ರೀತಿ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಒಂದು 1/4 ಇಂಚಷ್ಟು ನೀವು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಇದು ಬಂದು ಕ್ಯಾನ್ವಾಸ್ ಮೇಲ್ಗಡೆನೇ ಹೊಲಿಗೆ ಬರಲಿ, ಯಾಕಂತಂದರೆ ಲೈನಿಂಗ್ ಮತ್ತು ಕ್ಯಾನ್ವಾಸ್ ಎರಡೂ ಕೂಡ ಸ್ಟಿಫಾಗಿ ಕೂತ್ಕೋಬೇಕಲ್ವ, ಅದಕ್ಕೋಸ್ಕರ ಸಪ್ರೇಟ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಸಪ್ರೇಟ್ ತೋರಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾನು ಬಾರ್ಡರು ಮತ್ತು ಈ ರೀತಿ ಲೈನಿಂಗು ಮತ್ತು ಮಧ್ಯೆ ಕ್ಯಾನ್ವಾಸ್ ಇಟ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಳ್ತಿದ್ದೆ. ಬಟ್ ನಿಮಗೆ ಗೊತ್ತಾಗಲಿ, ಹೊಸ್ದಾಗಿ ಯಾರಾದರೂ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಸಪ್ರೇಟ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಒಂದು 1/4 ಇಂಚಷ್ಟು ಬಿಟ್ಟು ಕಟ್ ಮಾಡಿಕೊಂಡೆ. ಸೊ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಬಾರ್ಡರ್ನ ತೆಗೆದು ಸೀದಾ ಇಟ್ಕೊಳ್ಳಿ. ಬಾರ್ಡರ್ ಬಂದು ಈ ರೀತಿ ಸೀದಾ ಇಟ್ಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನಾವು ಎಲ್ಲಿಗೆ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಸ್ಟಿಚ್ ಮಾಡಿಕೊಂಡು ನಾವು ನಾರ್ಮಲಾಗಿ ಫಸ್ಟು ಹೊಲಿಗೆನ ಹಾಕ್ಕೊಂಡಿರ್ತೀವಿ ಅಲ್ವಾ, ಆ ಹೊಲಿಗೆ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಸ್ವಲ್ಪ ಸಣ್ಣ ಹೊಲಿಗೆನ ಮಾಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಉಲ್ಟಾ ತಿರುಗಿಸ್ಬಿಡ್ಬೇಕಾದ್ರೆ ಇನ್ನೊಂದು ಸ್ಟಿಚ್ ಹಾಕಲಿಲ್ಲ ಅಂತಂದರೂ ಕೂಡ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ಐರನ್ ಮಾಡಿಬಿಟ್ರೆ ನಿಮಗೆ ಶೇಪ್ ಹೇಗಿರುತ್ತೆ ಹಾಗೇ ಕೂತ್ಕೊಳ್ಳುತ್ತೆ ಅದು, ಅದಕ್ಕೋಸ್ಕರ. ಸೊ ನೋಡಿ ಇದನ್ನು ಈ ರೀತಿ ಕಟಿಂಗ್ ಮಾಡಿ ತೆಗಿಬೋದು. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರೋದ್ರಿಂದ ನಿಮಗೇನು ಅನಿಸುತ್ತೆ, ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಾ ಅಂತ ಅನಿಸುತ್ತೆ. ಸೊ ಸ್ಟಿಚಿಂಗ್ ಮಾಡಿದಾಗ ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಎಲ್ಲ ಕಡೆ ಕೂಡ ಸ್ವಲ್ಪ ಈ ರೀತಿ ನಾಚ್ ಹಾಕ್ಕೊಳ್ಳಿ, ಆವಾಗ ಉಲ್ಟಾ ತಿರುಗಿಸಿದಾಗ ಅದು ನೀಟಾಗಿ ಪರ್ಫೆಕ್ಟಾಗಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಹೀಗೆ ಇದನ್ನು ಈ ರೀತಿ ನೀಟಾಗಿ ಉಲ್ಟಾ ತಿರುಗಿಸ್ಕೊಳ್ಳಿ. ಅದು ಕ್ಯಾನ್ವಾಸ್ ಹಾಕಿರೋದ್ರಿಂದ ಪರ್ಫೆಕ್ಟಾಗಿಯೇ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದು ಡಿಸೈನ್ ಇವಾಗ ರೆಡಿ ಆಯ್ತಲ್ವಾ, ಇದನ್ನು ಬೇಕಾದರೆ ನೀವು ಒಂದ್ಸಲ ಐರನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ತೀವಿ ಅಂತಂದರೂ ಕೂಡ ಒಂದು ಹೊಲಿಗೆ ಕೂಡ ಹಾಕೋಬೋದು. ಸೊ ನೋಡಿ ಇದನ್ನು ಇವಾಗ ಇದ್ರ ಮೇಲ್ಗಡೆ ಇಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಅದು ಭುಜ ಬಂದು ನಾವು ಕಟ್ ಮಾಡಿರುವಂಥದ್ದು ಭುಜಕ್ಕೇ ಕೂತ್ಕೋಬೇಕು. ಕೆಳಗಡೆ ಬಂದು ನಾವು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಬಂದು ಕೂತ್ಕೊಳ್ಬೇಕು. ಸೊ ನಾನು ಇದನ್ನು ಏನಕ್ಕೆ ನಿಮಗೆ ಫಸ್ಟೇ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಿದೆ ಅಂದರೆ, ಕೆಲವೊಬ್ಬರಿಗೆ ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡೋದು ಕೂಡ ಗೊತ್ತಿರೋದಿಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಇದೆಲ್ಲ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸೈಡಲ್ಲಿರೋವಂಥ ಪ್ರಿನ್ಸಸ್ ಕಟ್ದು ಮೇಲ್ಗಡೆ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಬಿಚ್ಚಿದ್ದೀನಿ. ಇವಾಗ ಅದನ್ನು ಅಲ್ಲಿ ಏನಕ್ಕೆ ಬಿಚ್ಚಿದೆ ಅಂತಂದರೆ ಫಸ್ಟ್ ನಿಮಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ನಾನು ಅದನ್ನು ಹಾಕಿದ್ದೆ. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ರೆಡಿ ಮಾಡ್ಕೊಂಡಿರೋದನ್ನು ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಸ್ಟಿಚ್ ಮಾಡಬೇಕು ಅಂತಂದರೆ, ಅಲ್ಲಿ ನಾವು ಪ್ರಿನ್ಸಸ್ ಕಟ್ಟು ಬಿಚ್ಚಾಕಿದ್ವಿ ಅಲ್ವಾ, ಸ್ವಲ್ಪ ಅಲ್ಲಿವರೆಗೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಅವಾಗೇನಾಗುತ್ತೆ, ನಿಮಗೆ ಮತ್ತೆ ಅದನ್ನು ಜಾಯಿಂಟಿಂಗ್ ಮಾಡ್ಕೊಳ್ತು ಅಂತಂದರೆ ಒಳಗಡೆಗೆ ಹೋಗುತ್ತೆ. ಸೊ ಸುಮಾರು ಜನಕ್ಕೆ ಕನ್ಫ್ಯೂಸ್ ಏನಿರುತ್ತೆ ಗೊತ್ತಾ, ಇದನ್ನು ಹೇಗೆ ಸೇರಿಸೋದು, ಹೇಗೆ ಅಟ್ಯಾಚ್ ಮಾಡೋದು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಸೇರಿಸ್ಬಿಟ್ಟು ಜಾಯಿಂಟ್ ಮಾಡಿ ಅದಾದಮೇಲೆ ನಿಮಗೆ ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅವಾಗೇನಾಗುತ್ತೆ, ನಿಮ್ಗೆ ಯಾವುದೂ ಕೂಡ ಈಗ ಡೌಟ್ ಇರೋದಿಲ್ಲ. ನೋಡಿ ಇವಾಗ ಇದನ್ನು ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಎಕ್ಸ್ಟ್ರಾ ಪೀಸ್ ಇರೋ ಅಂಥದನ್ನು ಕಟಿಂಗ್ ಮಾಡ್ಕೊಳ್ಬೇಕು. ಕಟಿಂಗ್ ಮಾಡ್ಕೊಂಡು ಇವಾಗ ನಾರ್ಮಲಾಗಿ ನಾವು ಮೊದಲು ಹೇಗೆ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ ಪ್ರಿನ್ಸಸ್ ಕಟ್ಟು, ಅದೇ ರೀತಿ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಅದಕ್ಕೂ ಮುಂಚೆ ಆ ಕಡೆ ಸೈಡದ್ದು ಕೂತ್ರು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸಲ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಒಂದು 1/4 ಇಂಚಷ್ಟು ಇರುತ್ತೆ ಅಲ್ವಾ, ಅದನ್ನು ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಳಗಡೆ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾವೀಗ ಎಷ್ಟು ಬಿಚ್ಚಿರ್ತೀವಿ ಅಲ್ವಾ, ಅದನ್ನು ಕರೆಕ್ಟಾಗಿ ಅಲ್ಲಿಗೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಅದು ಶೇಪ್ ಹೇಗಿರುತ್ತೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ನೀವು ಏನು ಮಾಡ್ಬೋದು ಅಂತಂದರೆ, ಇದನ್ನು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆನೇ ನೀವು ಆ ರೀತಿ ಹಾಕ್ಕೊಂಡು ಕೂಡ ಹೊಲಿಗೆನ ಹಾಕೋಬೋದು.
ಬಟ್ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇತ್ತು. ಸೊ ಅದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿರೋದಕ್ಕೆ ತುಂಬಾ ಕಮೆಂಟ್ ಬಂದಿತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಈ ರೀತಿ ಹಾಕಿದ್ದೀನಿ. ಸೊ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ ಡಿಸೈನು. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ಮಾಡೋವರೆಗೂ ಕೂಡ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಒಂದು ಸಲ ಟ್ರೈ ಮಾಡಿ ಕರೆಕ್ಟಾಗಿಯೇ ಬರುತ್ತೆ. ಇವಾಗ ಫ್ರಂಟು ಆಯಿತು, ಹಾಗೆಯೇ ಬ್ಯಾಕ್ ಕೂಡ ಆಯಿತು. ಎರಡನ್ನೂ ಕೂಡ ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು, ಸೊ ಅದಕ್ಕೂ ಮುಂಚೆ ಫ್ರಂಟಲ್ಲಿ ನಾವು ಗ್ಯಾಪ್ ಇಲ್ವಾ, ಕೆಳಗಡೆ ನಾವು ಫ್ರಂಟಲ್ಲಿ ಫೋಲ್ಡಿಂಗ್ ಮಾಡಿಲ್ಲ, ಅದನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕೂಡ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಇವಾಗ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು. ಫ್ರಂಟು ಕೂಡ ಈ ರೀತಿ ಇಟ್ಕೊಳ್ಳಿ, ಹಾಗೆಯೇ ಬ್ಯಾಕ್ ಪಾರ್ಟ್ ಕೂಡ ಈಗ ಇಟ್ಕೋಬೇಕು. ಸೊ ಬ್ಯಾಕ್ ಪಾರ್ಟ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ಗೆ ನಮಗೆ ಬರಬೇಕಲ್ವ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಈ ರೀತಿ ಫಸ್ಟು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೋಬೇಕು. ಅದು ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೆ ಬಂದು ನಾವು ಲೈನಿಂಗ್ನ ಅಟ್ಯಾಚ್ ಮಾಡಿ ಒಳಗಡೆ ಫೋಲ್ಡ್ ಮಾಡಬೇಕು, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಕೆಳಗಡೆಗೆ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾವು ಕಟಿಂಗ್ ಮಾಡಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ಲೈನಿಂಗ್ ಉಳ್ಕೊಂಡಿರುತ್ತೆ ನೋಡಿ. ಅದರಲ್ಲಿ ನಾವು ಒಂದು ಇಂಚಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸಾಕು. ಸೊ 1 ಇಂಚಷ್ಟು ಬಟ್ಟೆ ಸಾಕಾಗುತ್ತೆ ನಿಮಗೆ. ಸೊ 1 ಇಂಚಷ್ಟು ಬಟ್ಟೆನ ತಗೊಂಡಾದ್ಮೇಲೆ ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡ್ಕೋಬೋದು. ಅದಕ್ಕೋಸ್ಕರ ಪ್ರತಿಯೊಂದು ಬ್ಲೌಸ್ ಕಟ್ ಮಾಡಿದ್ರು ಕೂಡ ಈ ರೀತಿ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಸ್ವಲ್ಪ ಶೇಪ್ ಕೊಟ್ಟರೆ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೆ ಅಷ್ಟು ಲೆಂತ್ಗೆ 1/4 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. 1/4 ಇಂಚಷ್ಟು ಏನಕ್ಕೆ ಬಿಡಬೇಕು ಅಂತಂದರೆ ನಾವಿಲ್ಲಿ ಕೆಳಗಡೆ ಇರುವಂಥ ಲೈನಿಂಗ್ನು ಕೂಡ ಅಟ್ಯಾಚ್ ಮಾಡಬೇಕಲ್ವ. ಅದಕ್ಕೋಸ್ಕರ 1/4 ಇಂಚಷ್ಟು ಬಿಟ್ಟು ಕಟ್ ಮಾಡಿಕೊಂಡೆ ನೋಡಿ. ಒಂದು ಸ್ವಲ್ಪ ಶೇಪ್ ಬರುತ್ತೆ ಅಷ್ಟೇ. ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೂ ಕೂಡ ಚಿಕ್ಕದು ಕೂಡ ಆಗೋದಿಲ್ಲ, ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಇದಾದಮೇಲೆ ಇವಾಗ ಇದನ್ನು ಲೈನಿಂಗ್ನ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಇದ್ರ ಮೇಲ್ಗಡೆನೇ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನೋಡಿ. ಇದನ್ನು ಕರೆಕ್ಟಾಗಿ ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದನ್ನು ನಾವು ನಾರ್ಮಲಾಗಿ ನೋಟ್ನ ಮಾಡ್ಕೋಬೋದು. ಬಟ್ ಏನಾಗುತ್ತೆ ಅಂತಂದರೆ ಅದು ಅಷ್ಟು ಫಿನಿಶಿಂಗ್ ಬರೋದಿಲ್ಲ ನಿಮಗೆ. ಒಂದು ಹೆಚ್ಚು ಕಡಿಮೆ ಬಂತು ಅಂತಂದರೆ ಒಂದು ಉದ್ದ ಕಾಣಿಸುತ್ತೆ, ಒಂದು ತುಂಡ ಕಾಣಿಸುತ್ತೆ. ಹಾಗಾಗಿ ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇದನ್ನು ನೀವು ಈ ರೀತಿ ಮಾಡ್ಕೋಬೋದು. ಇದು ಬೇಕು ಅಂತಂದರೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಇವಾಗ ನಾವು ಸ್ಟಿಚ್ ಮಾಡಿರೋವಂಥ ಲೈನಿಂಗ್ನ ಈ ರೀತಿ ಓಪನ್ ಮಾಡಿಬಿಟ್ಟು ಮತ್ತೆ ಲೈನಿಂಗ್ ಮೇಲ್ಗಡೆನೇ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಎರ್ಜ್ಗೆ ಒಂದು ಸ್ಟಿಚ್ ಹಾಕೊಂಡ್ರೆ ಆಯಿತು. ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ನೀವು ಎಮ್ಮಿಂಗ್ ಕೊಡಬೇಕು ಅಂತಂದರೆ ನಾನು ಇವಾಗ ಸ್ಟಿಚ್ ಮಾಡಿದೆ ಅಲ್ವಾ, ಆ ನೇರಕ್ಕೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಓಕೆನಾ ನೋಡಿ. ಇವಾಗ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ರೆಡಿ ಆಯಿತು. ಇದನ್ನು ಹೇಗೆ ಸೈಡ್ ಫಿಟ್ಟಿಂಗ್ ಈ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಅದನ್ನು ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದ್ರದ್ದು ಕಂಟಿನ್ಯೂ ಆಗಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹಾಗೆ ಸೈಡ್ ಫಿಟ್ಟಿಂಗು ಸಪ್ರೇಟ್ ವೀಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು.